ಇಳಿರಿ. ಎಲ್ಲಿ ಹೋಗ್ಬೇಕು? ಬೆಂಗಳೂರು. ಚಿಲ್ಲರೆ ಇಲ್ವಾ? ಇಲ್ಲ. ತಗೊಳ್ಳಿ ಟಿಕೆಟ್. ಹತ್ತಿ. ಚಿಲ್ಲರೆ ಆಮೇಲೆ ಕೊಡ್ತೀನಿ, ಕೂತ್ಕೊಳ್ಳಿ. ರಾಯ್ ಮೇಲ್ಕೋಟೆ ಯಾರ್ರಿ? ಮೇಲ್ಕೋಟೆ. ಸ್ವಾಮಿ, ಮೇಲ್ಕೋಟವ್ರು ಮಾತ್ರ ಇಳಿಬೇಕಾ ಅಥವಾ ನಾವು ಒಂದ್ ಸ್ವಲ್ಪ ಹೊತ್ತು ಇಳಿಬೋದಾ? 10 ನಿಮಿಷ ನಿಲ್ಲುತ್ತೆ. ಕಾಫಿ ತಿಂಡಿ ಏನ್ ಬೇಕಾದ್ರೂ ಮುಗಿಸ್ಕೊಂಡ್ ಬರ್ಬೋದು. ಇದು ಅದನ್ನ ಬೇರೆ ಕೇಳ್ಬೇಕಾ? ಇಳಿರಿ. ಯಾರೇ ಕೂಗಾಡಲಿ ಮಾಡಿ ಬಿಲ್ಲಷ್ಟ 5 ರೂಪಾಯಿ. ನಿನಗೆ ಸಾಟಿಲ್ಲ. ಏನಿದೆ ಬಿಸಿ ಬಿಸಿ? ಎಲ್ಲ ಬಿಸಿ ಉಂಟು. ಇನ್ನೊಂದಿದೆಯಾ? ತಿಂಡಿ ನೋಡಿ ತಿಳಿಯುತ್ತೆ. ಏನಿದೆಯಪ್ಪ ಇವತ್ತು ಮಾಡಿದ್ದು? ಇಡ್ಲಿ ವಡೆ ಬಂಡ ಸಾಂಬಾರ್ ಕರಿ ಸಾಗ. ಇಡ್ಲಿ ವಡೆ ಒಂದು ಪ್ಲೇಟ್ ಕೊಡು. ಒಂದು ಇಡ್ಲಿ ವಡೆ. ಇನ್ನೊಂದು ಪ್ಲೇಟ್ ಸಾಂಬಾರ್ ಕೊಡಿ. ಆಯ್ತು. ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ, ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ. ಇನ್ನು ಏನ್ ಬೇಕು ಸರ್? ಇನ್ನೊಂದು ಪ್ಲೇಟ್ ಸಾಂಬಾರ್ ಕೊಡಿ. ಸಾಂಬಾರು ನೀವು ಕೊಡೋ 50 ಪೈಸೆಗೆ ಎಷ್ಟು ಸರಿ ಸಾಂಬಾರ್ ಕೊಡಕ್ಕಾಗತ್ತೀರಿ? ಯಾಕ್ರಿ? ನಾವು ದುಡ್ಡು ಕೊಡಲಿಲ್ವೇ? ದುಡ್ಡು ಎಂತ ಮಾಡಿ ಪಿರಿ ಪಿರಿ? ನೋಡಿ ಯಜಮಾನ್ರೆ, ಪ್ಲೇಟ್ ಅಲ್ಲಿ ಇಡ್ಲಿ ವಡೆ ಹಾಗೆ ಇದೆ. ಅಗಸ್ತ್ಯ ಮಹರ್ಷಿಗಳು ಸಮುದ್ರ ಕುಡಿದ ಹಾಗೆ ಗಟ್ಟಿ 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 ಅಂತ ಸಾಂಬಾರ್ ಕುಡಿತಾ ಇದ್ದಾರೆ. ಏನು ಭಟ್ಟ ಈ ದಿನ ಸಾಂಬಾರಿಗೆ ಮದುವೆ ಮಾಡ್ಲಿಲ್ವಾ? ಇಲ್ಲ, ಅವರಿಗೆ ಕೋಪ ಉಂಟು. ನಾವು ಗಿರಾಕಿ ಬಿಡಬಾರ್ದು. ಸಾಂಬಾರ್ ತಾ. ಏನು ರಾಯರು, ಈ ಊರಿಗೆ ಹೊಸಬರ? ಎಲ್ಲಿ ನಿನ್ನ ಬಿಲ್ಲು? ಬಿಲ್ಲು ತಗೊಳ್ಳಿ. ಒಂದು ಬಕೆಟ್ ಸಾಂಬಾರ್ ಎಷ್ಟು ಬೇಕಷ್ಟು ಹಾಕೊಡಿ. ಬನ್ನಿ. ಇವನಿಗೆ ಬಿಲ್ಲು ಕೊಡಲಿಲ್ವಾ? ಕೊಟ್ಟಲೇ ಮಾಡ್ರಿ. 3 ರೂಪಾಯಿ ಬಿಲ್. ಯಾಕೆ ಬಿಲ್ ಕೊಡ್ಲಿಲ್ವಾ? ಕೊಟ್ರು. ಹಣ ಇಲ್ಲಿ, ಬಿಲ್ಲಲ್ಲಿ. ಬಿಲ್ಲು ಹಾಗೆ ಹೋಗ್ಲಿಕ್ಕೆ ಇದೇ ನಿನ್ನ ಮಾವನ ಮನೆ ಅಂತ ತಿಳಿದೆಯಾ? ಹೊಟ್ಟೆ ಎಸ್ಬಿಟ್ಟಿತ್ತು, ತಿಂದ್ಬಿಟ್ಟೆ. ಏ ಮಾಣಿ, ಇವನು ಕೊಡಬೇಕಾದ 3 ರೂಪಾಯಿಗೆ 3 ಸೇರು ಅಕ್ಕಿ ಆಡಿಸ್ಕೊ. ನಡೆಯ ಒಳಗೆ. ಯಜಮಾನ್ರಿ ಏನೋ ತಿನ್ಬಿಟ್ಟೆ, ಕೆಲಸ ಗೊತ್ತಾಯ್ತು ಬಿಟ್ಟ. ನಿನ್ ಕೆಲಸ 3 ಗತಿ ಉಂಟು. ರುಬ್ ನಡೆಯ ಒಳಗೆ. ಯಜಮಾನ್ರೆ ದಯವಿಟ್ಟು ಬಿಟ್ಬಿಡಿ. ಏ ಮಾಣಿ, ಏನ್ ಕತೆ ಕೇಳಲಿಕ್ಕೆ ಉಂಟಾ? ಕರೆದೊಯ್. ನಡೆಯ ಒಳಗೆ. ದಮ್ಮಯ್ಯ ಅಂತೀನಿ, ಏನೋ ತಿನ್ಬಿಟ್ಟೆ, ನಾಳೆ ತಂದು ಕೊಟ್ಬಿಡ್ತೀನಿ, ಬಿಟ್ಬಿಡಿ. ಯಜಮಾನ್ರೆ, ಏನೋ ಪಾಪ ಹೊಟ್ಟೆ ಹಸಿರ್ಬೇಕು, ಬಿಡ್ರಿ ಅವನ್ನ. ಹೀಗೆ ನಾವು ಒಬ್ಬೊಬ್ಬರನ್ನಾಗಿ ಬಿಟ್ರೆ ನಮ್ಮ ಮಂಡಿಯನ್ನು ತಿರುಪತಿ ತಿಮ್ಮಪ್ಪನಿಗೆ ಒಪ್ಪಿಸಬೇಕಾಗುತ್ತದೆ ಅಷ್ಟೇ. ಈ ತಿಂಡಿಗಳನ್ನೆಲ್ಲ ನಾವು ತಿಂದು ಬಿಟ್ರೆ ನಮ್ಮ ಹೊಟ್ಟೆಯನ್ನು ಡಾಕ್ಟರ್ಗೆ ಒಪ್ಸಬೇಕಾಗುತ್ತೆ ಅಷ್ಟೇ. ಏನ್ರಿ, ಸಾಂಬಾರಿಗೆ ಬಿಸಿನೀರು ಸುರಿದು ಬಿಟ್ಟು ಮದ್ವೆನ್ ಬೇರೆ ಹೇಳ್ತೀರಾ? ವಾಯ್, ನಾವು ನಮ್ಮ ತಾತನ ಕಾಲದಿಂದ ಹೋಟ್ಲು ನಡೆಸ್ಕೊಂಡು ಬಂದಿದ್ದೇವೆ. ಒಬ್ಬರು ಈ ಮಾತನ್ನು ಹೇಳಿಲ್ಲ, ಗೊತ್ತುಂಟಾ? ಏನ್ ಮಾಡಿ ಕಳೆದುಕೊಂಡು ಹೋಗುವಳಿಗೆ. ನಡೆಯ ಒಳಗೆ. ಬಿಡ್ರಿ ಅವನ್ನ. ಎಷ್ಟು ಕೊಡ್ಬೇಕು? 3 ರೂಪಾಯಿ. ನಾನು ಕೊಡ್ತೀನಿ, ಬಿಡ್ರಿ. ರಾಯಿಗೆ ಏನೇನ್ ಬೇಕು ಕೇಳು. ಏನ್ ಬೇಕು ರಾಯ್ರೆ? 1 ಪ್ಲೇಟು ಪೂರಿ ಸಾಗು ತಗೊಂಬ. ಏಯ್, ಸಾಗುಗೇನಾದ್ರೂ ಮದುವೆಗಿದೆ ಮಾಡ್ದ್ಯೋ ನಿನ್ ಚಟ್ನಿ ಮಾಡ್ಬಿಡು. ಎಷ್ಟಾಯ್ತು? ಮಾಡಿ ಬಿಲ್ ಎಷ್ಟ? ಅವ್ರದ್ದು 3, ಇವ್ರದ್ದು 3, ಒಟ್ಟಾರು ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೇನಾ? ಯಜಮಾನ್ರೆ, ಇವ್ರ ಕಥೆನು ಇಷ್ಟೇ. ಕಂಡಕ್ಟರ್ 50 ರೂಪಾಯಿ ಕೊಟ್ಟು ಬಂದಿದ್ದೀನಿ, ಈಗಲೇ ಇಸ್ಕೊಂಡ್ ಬಂದ್ಬಿಡ್ತೀನಿ. ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ ರೀ, ನಿಜವಾಗ್ಲೂ ಕಂಡಕ್ಟರ್ 50 ರೂಪಾಯಿ ಕೊಡ್ತೀನಿ. ಬಸ್ ಬೇರೆ ಹೋಗ್ತಾನೆ. ಬಸ್ ಅಂತ ಹೇಳಿ ಇಲ್ಲಿ ಬಂದು ರೈಲು ಬಿಡ್ತೀಯಾ? ಏನ್ ಮಾಡಿ, ಅವನು 3 ಸೇರಕ್ಕಿ, ಇವನು 3 ಸೇರಕ್ಕಿ, ಒಟ್ಟು 6 ಸೇರಕ್ಕಿ ಆಡುದು.
ಅವ್ರದ್ದು 3 ಸೇರು ಆಯ್ತು, ಬಾಕಿ ನಿಮ್ಮ 3 ಸೇರು. ಅಯ್ಯೋ ಗ್ರಾಚಾರವೇ, ಎಂತ ಗತಿ ಬಂದ್ಬಿಡ್ತಪ್ಪ. ಪ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಸರ್ವಶರ್ವ ಶಿವಸ್ಥಾನುರ್ಭೂತಾದಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭಕ್ತ ಪ್ರಭುರೀಶ್ವರಃ ಸ್ವಯಂಭೂಶಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮಾ ಮನುಸ್ಪಷ್ಟಸ್ಥವಿಷ್ಠಸ್ಥವಿರೋಧ್ರುವಃ ಅಗ್ರಾಹ್ಯಃ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ಅಯ್ಯೋ 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 ಮಂಗಾತಿ ತಟ್ಟೆ ಬಿಟ್ಬಿಟ್ಟಲ್ಲೋ. ನೀವಿಲ್ಲಿ ಇರ್ಲಿಲ್ಲ, ಅದಕ್ಕೆ ಮುಡ್ದೆ. ಮಡಿ ಜಪ ತಪ ಎಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ನಾನು ಸ್ನಾನ ಮಾಡಿ ಮಡಿಯಾಗಿ ಬಂದಿದ್ದೀನಿ ರೀ. ನಿನ್ನ ಮಡಿ ಯಾರಿಗ ಬೇಕು? ಅಮ್ಮ ಮೈಲಿಗೆ ಮಾಡ್ಬಿಟ್ಟ ಅಂತ ದಯವಿಟ್ಟು ಕೋಪಿಸ್ಕೊಬೇಡ ತಾಯಿ. ಅಮ್ಮ ಯಾಕ್ರಿ ಕೋಪ ಮಾಡ್ಕೊಳ್ತಾರೆ? ನೀವು ತಾನೇ ಕೋಪ ಮಾಡ್ಕೊಳ್ತಿರೋದು. ಏನಂದ್ರೆ ಅಮ್ಮನಿಗೆ ಎಷ್ಟು ಕೋಪ ಬಂದಿದೆ ಅಂತ ನಿನಗೇನೆ ಗೊತ್ತು. ಹೋಗ್ರಿ 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 ಹೋಗ್ರಿ. ಅವಿವೇಕಿ ಅವಿವೇಕಿ ಬಂದ್ಬಿಟ್ಟ ಇಲ್ಲಿ. ಅಣ್ಣ ಹತ್ತು ಮುಂದೆ ಗಾಡಿ ಹತ್ತು ಸ್ವಾಮಿ. ಹೋಗಿ 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 ಹೋಗಿ. ಗಾಡಿ ರೆಡಿ ಹತ್ತಣ್ಣ. ಅಣ್ಣ ಏನಪ್ಪಾ ಬರ್ತೀಯಾ? ಎಂತ ದೇವ್ರು? ಪರವಾಗಿಲ್ಲ ಮಾಧವು, ನಮ್ ವಿಚಾರ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಪಟೇಲ ಅಂತ ಗೊತ್ತಾಗ್ಬಿಟ್ಟೈತೆ. ಎಲ್ಲಿಗೆ? ಬೆಂಗಳೂರೆಲ್ಲ ಸುತ್ತಾಡ್ಬೇಕಲ್ಲ. ಯಾತಕ್ಕೆ? ಇಲ್ಲ ನಮ್ಮ ಮಗನ ಹುಡುಕ್ಬೇಕಲ್ಲ. ಓ, ಯಾಕೆ ಹುಡುಕ್ಬೇಕು? ಕಳ್ತನ ಮಾಡಿದಾನೋ ದರೋಡೆ ಮಾಡಿದಾನೋ? ಅವ್ನು ಕಳ್ತನ ಮಾಡಿದ್ರೆ ಜೈಲಿಗೆ ಹೋಗಿದ್ರೆ 2 ಹೊತ್ತು ಊಟ ಇಲ್ಲಂತ ಆರಾಮಾಗಿರ್ಲಿ ಅಂತ ಬಿಟ್ಬಿಡ್ತಾನೆ ಕಣಯ್ಯ. ಆದ್ರೆ ಹೇಳ್ದೆ ಕೇಳ ಹೋಗ್ಬಿಟ್ಟ ಕಣಯ್ಯ. ಏನ್ರಿ ಮಗ ಅಂತೀರಾ? ಹೋಲ್ಕೆನೆ ಇಲ್ವಲ್ರಿ? ಎಲ್ಲ ಇವ್ರ ಅಮ್ಮ ಇದ್ದಂಗೆ. ಇವ್ರ ಅಮ್ಮ ಕೂಡ ಹಂಗೆ ಮಾಡ್ಕೊಂಡಿದ್ಲು. ಸರಿ ಬೆಂಗಳೂರ ಸುತ್ತಾಡ್ತಿಲ್ಲ, ಇವನೇನ್ ನೋಡಿದ್ಯಾ? ಬರೋ ಗಿರಾಕಿಗಳ ಮುಖಾನೇ ನೋಡಕ್ಕಾಗಲ್ಲ, ಇನ್ನ ಬೀದಿ ಓಡಾಡೋದು ನೋಡಕ್ಕಾಗುತ್ತೇನ್ರಿ? ಏನಪ್ಪಾ ನಮ್ಮ ಕಷ್ಟ ನಿಮಗ್ ಅರ್ಥ? ಬರ್ತೀನಿ, ಆದ್ರೆ ಮೀಟರ್ ಮೇಲೆ 50 ರೂಪಾಯಿ ಜಾಸ್ತಿ ಕೊಡ್ತೀರಾ? ಯಾಕೆ? ಗಾಡಿನೂ ಓಡಿಸ್ಬೇಕು, ನಿಮ್ ಮಗನ್ನು ಹುಡುಕ್ಬೇಕು, ಡಬಲ್ ಡ್ಯೂಟಿ ಅಲ್ವಾ? ನೋಡಪ್ಪ, ನಿನ್ ರೋಡ್ ನೋಡ್ಕೊಂಡ ಬಿಡು. ನಮ್ಮ ಮಾದೇವ ಆಚೆ ನೋಡ್ಕೊಂಡ್ ಬರ್ತಾನೆ, ನಾನು ಈಚೆ ನೋಡ್ಕೊಂಡ್ ಬರ್ತೀನಿ. ಎಷ್ಟು ಕೊಡ್ಬೇಕು? ಹೋಗ್ಲಿ, ಮೀಟರ್ ಮೇಲೆ 25 ರೂಪಾಯಿ ಕೊಟ್ಬಿಡಿ. ನೋಡಪ್ಪ, ಮೀಟರ್ ಮೇಲೆ ಒಂದ್ 5 ರೂಪಾಯಿ ಕೊಡ್ತೇವೆ, ಬರ್ತೀಯಾ ಇಲ್ವಾ? 25 ರೂಪಾಯಿ ಕೊಡ್ತೀರಾ? 5 ರೂಪಾಯಿ ಕೊಡ್ತೇವೆ, ಬರ್ತೀಯಾ ಇಲ್ವಾ? ಸರಿ ಕುತ್ಕೊಳ್ಳಿ. ಅತ್ತ ಮೀಟರ್ ಹಾಕಪ್ಪ. ಹಾಕ್ತೀನಿ. ಸರಿಯಾದ ಹಳ್ಳಿ ಗುಗ್ಗುಗಳೇ ಸಿಕ್ಕಿದ್ದಾರೆ. ಇವತ್ತು ಇವ್ರನ್ನ ಊರೆಲ್ಲ ಸುತ್ತಿ ಸರಿಯಾಗಿ ಮೀಟರ್ ಹಾಕ್ತೀನಿ ಇವ್ರಿಗೆ. ನಮ್ಮೂರ್ ದೊಡ್ಡ ಹೋಯ್ತಾವ್ ನೋಡು. ಮಗ ನೋಡ್ಕೊ ಅಂದ್ರೆ ಅದೇನೆಲ್ಲ ನೋಡ್ತಾನೆ. ಸುತ್ತಿ ಹೊಟ್ಟೆ ಹತ್ತಿದ ಅಣ್ಣಯ್ಯ. ದುಡ್ಡು ತಂದಿದ್ದೆಲ್ಲ ಬರೀ ಆಟೋರ್ಗೆ ಆಗೋಗ್ಬಿಟ್ಟು ನಡಿಯ ಹಿಂಗೆ ಎಲ್ಲಿ ನೋಡ್ತವೆ ನಾನು ನಡಿಯೋ. ಇಲ್ಲಿ ನಮಗೊಂದು ಸಾಹಸ ಬಂತು, ಇವನ್ ಎಲ್ಲಿದಾನೋ ಏನೋ. ಈ ಸಂತೆಯ ಮೇಳದಲ್ಲಿ ಈ ಜನಗಳ ಹತ್ರ ನಮ್ಮ ಹುಡುಗನ್ ಎಲ್ಲನೇ ಹುಡ್ಕೋದು. ಇದು ಪಟ್ನಾಗಲ್ಲ, ಪಟ್ನ ಹಳ್ಳಿ ಅಲ್ಲ, ಹುಡುಕ್ಲ.
ಮೇಲೆ ಅಷ್ಟು ಜಾಸ್ತಿ ಬಿಡ್ರಿ. ಮಾರಯ್ಯ, ನಾನು ಬದುಕಬೇಕು. ಮಾರಯ್ಯ, ಈಗ ಕಲ್ಯಾಣಿಲಿ ಬಿದ್ದು ಸಾಯೋದ್ ಸಾಯ್ತೀಯ? ಸಾಯೋದಕ್ಕಿಂತ ಮುಂಚೆ ನನಗೊಂದು ಸಹಾಯ ಮಾಡಿ ಸಾಯ್ತೀಯ? ಏನ್ರಿ ಅದು? ಈ ಹೊಟ್ಟೆ ಹಸಿತಿರೋ ಪರಿಸ್ಥಿತಿಯಲ್ಲಿ ನಾನ್ ಸಹಾಯ ಮಾಡೋಂಗಿಲ್ಲ ರೀ. ಒಬ್ಬಂಗ್ ಸಹಾಯ ಮಾಡಿ ಆಗ್ಲೇ 6 ಸಾವಿರ ಕಿರುಬ್ಬಾಯ್ತು. ಇನ್ ನಿಮಗ್ ಸಹಾಯ ಮಾಡಿದ್ರೆ ಭೂಮಿಯಲ್ಲಿ ಬದುಕೋ ಹಾಗೆ ಇಲ್ಲ. ಹಾಗೆ ಮಾಡ್ಬೇಡಪ್ಪ. ನೀನು ಜಾಕ್ ಪಾಟಿದ್ದ ಹಾಗೆ ನನಗೊಂದು ಸಣ್ಣ ಉಪಕಾರ ಮಾಡ್ತೀಯಾ? ನೀನು ಬದುಕಿರೋ ತನಕ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಊಟ ಹಾಕ್ಸ್ತೀರಾ? ಅದೇನ್ ಹೇಳಿ. ನಾನು ಇನ್ಸೂರೆನ್ಸ್ ಏಜೆಂಟು. ನೀನು ಇವತ್ ಸಾಯೋದನ್ನ ಸ್ವಲ್ಪ ಮುಂದಕ್ಕೆ ಹಾಕೊಂಡ್ರೆ ಅಷ್ಟರಲ್ಲಿ ಇನ್ಸೂರೆನ್ಸ್ ಮಾಡಿಸ್ಬಿಡ್ತೀನಿ. ಆಮೇಲೆ ನೀನ್ ಹೇಗೆ ಸತ್ರು ನನಗೆ 2 ಲಕ್ಷ ರೂಪಾಯಿ ಹಣ ಬರುತ್ತೆ. ನನಗೆ ಹಣನೂ ಬರುತ್ತೆ, ನಿನ್ ಕೆಲಸನೂ ಮುಗಿಯುತ್ತೆ. ಮನೆಯಲ್ಲೂ ಒಂದೇ ತಾಪತ್ರಯ. ನಿನ್ನ ಹೆಸರು ಹೇಳ್ಕೊಂಡು ಒಂದ್ ಮನೆ ತಗೊಂಡು ಹಾಯಾಗಿ ಇದ್ದು ಬಿಡ್ತೀನಿ. ಹೂವನ್ನಪ್ಪ. ಸರಿ, ಅಷ್ಟುವರೆ ಬರ್ಕೋತೀನಿ ಬಿಡಿ. ಹೊಟ್ಟೆ ಹಸಿತಿದೆ, ಊಟ ಹಾಕ್ಸ್ರಿ. ನಡಿ ಮತ್ ಹೋಗೋಣ. ಚಪ್ಲಿ ಬಾರಯ್ಯ, ಬಾ. ಬಾಪ ನೋಡು, ಮನುಷ್ಯನಾಗ ಹುಟ್ಟಿದ ಮೇಲೆ ಯಾವತ್ತಾರು ಒಂದಿನ ಸಾಯ್ಲೇಬೇಕು. ಬಾರಯ್ಯ. ಕುಸುಮಾ, ಲೇ ಕುಸುಮಾ. ಅಯ್ಯಯ್ಯೋ, ಯಾಕ್ರೆ ಹಾಗೆ ಬರ್ಕೋತಿದ್ದೀರಾ? ಯಾರ್ರಿ ಇವರು? ಜಾಕ್ ಪಾಟ್ ಕರ್ಕೊಂಡು ಬಂದಿದ್ದೀನಿ. ಬೇಗ ಊಟಕ್ಕೆ ಹಾಕು. ಲೇಟ್ ಮಾಡಿದ್ರೆ ಗೊತ್ತಲ್ಲ ನನ್ನ ಪಾಲಿಸಿ. ಯಾರ್ರಿ ಇವರು ಅಂದ್ರೆ? ನೀರ್ ಬೇರೆ ಸುರುಗ್ ಕರ್ಕೊಂಡ್ ಬಂದಿದ್ದೀರಾ? ನಮ್ ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮಗ? ದೊಡ್ಡಪ್ಪನೇ ಇಲ್ಲ, ಮಗ ಎಲ್ಲಿಂದ ಬಂದ? ಹೇಗೋ ಬಂದ. ರೀ, ಮೊದ್ಲು ಊಟ ಹಾಕ್ಸ್ರಿ. ಏಯ್, ಅವ್ರು 6 ದಿನ ಆಯ್ತು ಊಟ ಮಾಡಿ. ಬೇಗ ಊಟಕ್ಕೆ ಹಾಕು. ಯಾಕೆ ನಿಮ್ ದೊಡ್ಡಪ್ಪ ಊಟಕ್ಕೆ ಹಾಕ್ಲಿಲ್ವಾ? ಲೇ, ಅವ್ರು ಸತ್ತೋದ್ರೆ ನೀವು ಊಟ ಹಾಕ್ಸ್ರ ಇಲ್ಲ ಕಲ್ಯಾಣ ನೋಡ್ಕೊಳ್ಳೋ? ಅಯ್ಯೋ ಬೇಡಪ್ಪ. ಲೇ, ಮೊದ್ಲು ಊಟಕ್ಕೆ ಹಾಕು, ಆಮೇಲೆ ಮಾತಾಡೋಣ. ಪಾಪ. ಕಾಪಾಡ್ಬೇಕಪ್ಪ. ಬಾರ ಸ್ವಾಮಿ ನೋಡು, ಕಣ್ಣು ಹೋಯ್ತಾವನಲ್ಲ ಅವನಲ್ವಾ? ಸುಮ್ಕಿರ. ಇವನೇ ಇರ್ಬೇಕಣಯ್ಯ. ಏ ಮಾದೇವ, ಈಗ ನನ್ನ ಮಗನ ಉಳ್ಕೋದಲ್ಲ, ಕೈ ಕಾಲೆಲ್ಲ ಬಿದ್ದು ಹೋಗ್ಬಿಡ್ತಾನ. ಏ ಮಾದೇವ, ನಿನ್ನ ಕಡೆ ಹೋಯ್ದು ನೀನ್ ಆ ಕಡೆ ಈ ಕಡೆ ಹೋಗ್ಬಿಡ. ನಿನ್ನ ನೋಡ್ತಾನೆ ಆಗೋಯ್ತ ಕಣ್ಣು. ಅದೇ ಹುಡುಗನ್ ಹುಡುಗಬಾರ್ದ? ಏ, ಹುಡ್ಕೋದ್ರ ಆಯ್ತದೆ. ಇನ್ನೊಂದು 2 ಸೈಡ್ ಏರ್ಬಿಟ್ರೆ ಪಂಚ ಸೆಂಟೆಲ್ಲ ಮಾಡ್ಬೇಕಾಯ್ತು ಕಣ್ಣ. ಊರ್ಗೋದೇನು ನಡಿಲ್ಲ. ಏನಪ್ಪ ಆಟೋ? ರೈಲ್ವೆ ಸ್ಟೇಷನ್ ಬಿಟ್ಬಿಡಪ್ಪ, ನಾವು ಊರ್ ಹೋಗ್ಬೇಕು. ಒಳ್ಳೆ ಡಾಕ್ಟ್ರು, ಬೇಗ ಕೆಲಸ ಮುಗಿಸಿದ್ರು. ಗೋಪಿ, ಮೆಡಿಕಲ್ ರಿಪೋರ್ಟ್ ಅಲ್ಲಿ ನಾಳೆನೆ ಕಳಿಸ್ಬಿಡ್ತೀನಿ. ಪಾಲಿಸಿ ಬಂದ್ ಕೂಡ್ಲೆ ನೀನ್ ಹೇಗ್ ಬೇಕಾದ್ರೂ ಸಾಯ್ಬಹುದು. ಮೊದ್ಲಷ್ಟು ಮಾಡ್ರಿ. ಯಾವನೇ ಬೇಕು ಈ ಜೀವನ? ನಾಲ್ಗೆ ತೆಗಿ ಅಂತಾನೆ, ಬಾಯೊಳ ಕಬ್ಣ ಕಲ್ಲಾಡಿಸ್ತಾನೆ. ಛೇ 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 ಛೇ, ಹಾಕೋ ಅಷ್ಟು ಅನ್ನಕ್ಕೆ ಎಷ್ಟು ಸದಾಸ್ತೀರಿ ನನ್ನ. ನಡೀರಿ ಮನೆ ಮೊದಲು ತಿಂಡಿ ಕೊಡ್ಸಿ. ಕುಸುಮಾ, ಕುಸುಮಾ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ಪಾತ್ರೆಲಿ ಉಪ್ಪಿಟ್ಟಿದೆ, ಹಾಕೊಂಡು ತಿನ್ನಿ. ಸರಿ ಸರಿ. ಉಪ್ಪಿಟ್ಟಂದ್ರೆ ನಂಗೆ ಬಹಳ ಇಷ್ಟ ಸರ್. ಸ್ವಲ್ಪ ಬೇಗ ಲಂಗಾನ ಬಾಡಿನ ತಂದ್ಕೊಡ್ತೀರಾ? ನೆಮ್ಮದಿಯಾಗಿ ತಿಂಡಿ ತಿನ್ನೋಣ ಅಂದ್ರೆ ಲಂಗ ಕೊಡಿ, ಬಾಡಿ ಕೊಡಿ. ಅಸಹ್ಯ ಆಗಲ್ವ ನಿನಗೆ? ನೀನೇ ಬಂದ್ ತಗೋ. ನಾನ್ ಬೆಟ್ಟಿ ನಿಂತಿದ್ದೀನಿ, ಹೇಗ್ರಿ ಬಂದ್ ತಗೊಳ್ಳಿ? ತಿಂದು ಮುಗಿಸೋವರೆಗೂ ಹಂಗೆ ಇರು. ಸರಿ, ಬಿಟ್ಟು ನೀವು ತಂದ್ಕೊಡ್ತಿದ್ರೆ ನಾನೇ ಬಂದ್ಬಿಡ್ತೀನಿ. ಏನೇ ಇದು? ಬೇಗ ಕೊಡ್ರಿ. ಮೊದ್ಲು ಕೊಟ್ಬಿಡ್ರಿ, ಬಂದಿನ್ ಬಿಟ್ಟಾರು. ಬಂದ್ರೆ ಬರ್ಲಿ ಬಿಡ, ನೀನಾಗೆ ಎದುರ್ಕೊಂತೀಯ? ಅವಳಿಗಷ್ಟು ಧೈರ್ಯ ಇದೆಯಾ? ಬಂದ್ಬಿಡ್ತಾಳ? ನಾನು ಅವಳು ಇಬ್ಬರೇ ಇದ್ದಾಗ ಏನ್ ಬೇಕಾದ್ರೂ ಕೇಳಲಿ, ಕೊಡೋಣ. ನಿನ್ನೆದುರು ಅವಳು ಕೇಳ್ತಾಳಲ್ಲ, ಕೊಟ್ಬಿಡ್ತೀನಾ? ಉಪ್ಪಿಟ್ಟು ಹೌದಲ್ವಾ? ಬಂದ್ಬಿಡ್ತೀನಿ ಅಷ್ಟೇ. ಹೇಗ್ ಬಂದ್ರು ಕೊಡಲ್ಲ. ನೋಡಿ, ನಾನು ಹೀಗೆ ಬಂದ್ಬಿಡ್ತೀನಿ ಅಷ್ಟೇ. ಕಣ್ ಬಿಡಯ್ಯ. ಬೇಡ ಸರ್, ಮೊದ್ಲು ಬಟ್ಟೆ ಕೊಟ್ಬಿಡಿ. ಕಣ್ ಬಿಟ್ಟು ಉಪ್ಪಿಡ್ತೀನಯ್ಯ. ಇಲ್ಲ ಸರ್, ಚೆನ್ನಾಗಿರೋದಿಲ್ಲ. ಮೊದ್ಲು ಬಟ್ಟೆ ಕೊಟ್ಬಿಡಿ. ಅವನಿಗಿರೋ ಬುದ್ಧಿನೂ ನಿಮ್ಗಿಲ್ವಲ್ರಿ?
ಕೊನೆಗೂ ಹಳೆ ಬಟ್ಟೆನೆ ಹಾಕೊಳ್ಳೋಗ್ ಮಾಡಿದ್ರಲ್ಲ. ನೀವ್ ತಿನ್ಬಿಟ್ಟು ಒಳಗ್ ಬನ್ನಿ, ವಿಚಾರಿಸ್ಕೊತೀನಿ. ಅಪ್ಪ ನೀನ್ ತಿನ್ನಪ್ಪ. ಅಯ್ಯಪ್ಪ, ಯಾರ್ ಕಾಟ ಬೇಕಾದ್ರೆ ತಡಿಬಹುದು, ಈ ಹೆಂಡತಿ ಕಾಟ ತಡೆಯೋದು ಕಷ್ಟ. ಸ್ವಾಮಿ ನಮ್ಮಪ್ಪ ನನ್ ಕಾಪಾಡಪ್ಪ. ಯೋ, ಹೋಗ್ತಾ ಇರೋದು ಏನ್ ಕೆಲ್ಸಕ್ಕೆ ಕಾಪಾಡಪ್ಪ ಅಂತ ಕೇಳ್ಕೊತಾ ಇದೆಯಲ್ಲಯ್ಯ? ದಿವಸ ಹೇಳ್ತಿದ್ದ ಅಭ್ಯಾಸ ಹೇಳ್ಬಿಟ್ಟೆ. ಸರಿ ಸರಿ, ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ, ಕೆಲಸ ಮಾತ್ರ ಬಹಳ ಚೆನ್ನಾಗಿ ಮುಗಿಸ್ಬೇಕು. ನಾನೊಂದ್ ಕೆಲಸ ಮಾಡ್ಲಾ? ನಿಮ್ ಕಣ್ಣೆದ್ರಿಗೆ ನಿಮ್ಮನೆ ಬಾವಿಗೆ ಬಿದ್ದು ಬಿಡ್ಲಾ? ಯೋ, ಏನಯ್ಯ ನೀನ್ ಹೇಳ್ತಾ ಇರೋದು? ನಿನ್ನ ಹೆಸರಲ್ಲಿ ಒಂದ್ ಹೊಸ ಮನೆ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಇದೇ ಮನೆ ಬಾವಿಗೆ ಬಿದ್ದು ಈ ಮನೆನೇ ಖಾಲಿ ಮಾಡಿಸ್ಬೇಕು ಅಂತಿದ್ದೀರಾ ನಮ್ಮನ್ನ? ಸರಿ ನೋಡು, ತಗೋ ಇದನ್ನು ಬಸ್ ಚಾರ್ಜ್ ಇಟ್ಕೋ. ನೋಡು, ದೂರ, ಬಹಳ ದೂರ, ಅದೇ ನಾನು ಹೇಳಿದ್ನಲ್ಲ, ಹಾಗೆ ಮುಗಿಸ್ಬಿಡ್ಬೇಕು. ಹೋಗು. ಎಲ್ಲಿಗಪ್ಪ ಹೋಗ್ತಿದ್ಯಾ? ಇರ್ತೀಯಾ ಬಾಯ್ನ? ಒಳ್ಳೆ ಕೆಲ್ಸಕ್ಕೆ ಹೋಗೋವಾಗ ಎಲ್ಲಿಗೆ, ಯಾಕೆ, ಅದೆಲ್ಲ ನಿನ್ಗೆ ಹಾಕ್ಬೇಕು? ಇವನ್ ಎಲ್ಲಿಗೆ ಹೋಗ್ತಿದ್ದಾನೆ ನಂಗೆ ಗೊತ್ತಾಗಲೇಬೇಕು. ಅವ್ನು ಎಲ್ಲಿಗಾದ್ರೂ ಹೋಗ್ತಾ ನಿನ್ಗೆ ಹಾಕ್ಬೇಕು. ನನಗ ಅವತ್ತು ಊರಿಂದ ಬಂದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಇವತ್ತು ನನಗೆ ಯಾಕೆ ಅಂತಿದ್ದೀರಾ? ಚೆನ್ನಾಗಿ ನೋಡ್ಕೊಳ್ಳೋದನ್ನ ಅರ್ಥ ಏನೇ? ಅವ್ನ ಹೊಟ್ಟೆಗೆ ಊಟಕ್ಕೆ ಹಾಕಾಯ್ತು, ಮಲಕ್ಕೊಳಕ್ ಜಾಗ ಕೊಟ್ಟಾಯ್ತು, ಇನ್ನು ಅವನೇ ಹಾಕ್ಬೇಕು? ನಾನು ಗಂಡನ ಇಲ್ಲ ನಿನ್ಗೆ ಅವನ ಗಂಡನ? ನೀವೇ. ಹಾಗಿದ್ರೆ ನಾನೆಲ್ಲ ಕೇಳ್ಬೇಕು. ಹೌದು. ಈ ಮನೆನ ಪರ್ಮನೆಂಟ್ ಆಗಿರೋದು ನಾನ್ ತಾನೆ? ಮತ್ತೆ ಅವನ್ನೇ ಕರಿತಾ ಇದೀಯಾ? ನಾನು ಬೇಕೋ ಇಲ್ಲ ಅವನು ಬೇಕೋ? ನಂಗೆ ಇಬ್ರು ಬೇಕು. ಅಯ್ಯೋ, ನಿನ್ನ ಏನ್ ಮಾತಾಡ್ತಿದೀಯ ನೀನು? ಮಾತಾಡ್ತಿರೋದು ನೀವು. ಇವನ್ ಸ್ವಲ್ಪ ದಿವಸದಿಂದ ನಮ್ಮ ಮನೇಲಿದ್ರು ಎಷ್ಟೋ ವರ್ಷ ಸಂಬಂಧ ಆದಾಗಾಯ್ತು ರೀ. ನಿಮ್ಮಿಂದ ನನ್ಗೊಂದ್ ಮಗು ಹುಟ್ಟೆ ಹೋದ್ರು, ಇವನಿಂದಲಾದ್ರೂ ನಮ್ಮ ಮನೆಗೊಂದ್ ಮಗು ಬಂದಷ್ಟು ಸಂತೋಷ ಆಯ್ತು ರೀ. ಅಯ್ಯೋ ಅಯ್ಯೋ, ಅಯ್ಯೋನೂ ಇಲ್ಲ ಅಪ್ಪನೂ ಇಲ್ಲ. ಇನ್ಮೇಲೆ ಇವನೇ ನನ್ ಮಗ ತಮ್ಮ ಎಲ್ಲ ರೀ. ನನ್ನ ಒಪ್ಪಿಗೆ ಇಲ್ದೆ ಇವನ್ನೆಲ್ಲೂ ಕಳಿಸ್ಕೊಡ್ದು. ಮುಚ್ಚ ಬಾಯಿ. ಯಾರ್ಯಾರಿಗೋ ಲಂಚ ಎಲ್ಲ ಕೊಟ್ಟು ಇವನ ಹೆಸರು ಪಾಲಿಸಿ ಮಾಡ್ತಿದ್ದೀನಿ ಕಣೆ. ಮಧ್ಯ ಬಾಯಿ ಹಾಕಿ ಕೆಲಸ ಎಲ್ಲ ಹಾಳು ಮಾಡ್ತಿದ್ಯಲ್ಲೇ. ಗೋಪಿ, ನೀನು ಅವಳ ಮಾತು ಕೇಳ್ಬೇಡಪ್ಪ. ದಯವಿಟ್ಟು ಹೋಗಪ್ಪ, ದಯವಿಟ್ಟು ಹೋಗು ನೀನು. ಬರ್ತೀನಕ್ಕ. ನಾನೇ ಮನೆ ಉಪ್ಪು ತಿಂದಿದ್ದೀನಿ, ಋಣ ತೀರ್ಸ್ಲೇಬೇಕು. ನನ್ನನ್ನು ತಡಿಬೇಡ. ಗೋಪಿ. ಆಹಾ, ಜಂಟ್ಲಮನ್, ಕಲಿಯುಗದ ಕರ್ಣ, ಕೊಟ್ಟು ವಚನ ಕಾಪಾಡ್ತಾನೆ. ರಾಘವೇಂದ್ರ, ಅವನನ್ನು ಕಾಪಾಡಪ್ಪ. ಸಾಯಿಸಪ್ಪ. ನಿನ್ಗೇನಾದ್ರೂ ಬುದ್ಧಿ ಇದೆಯೇನೋ? ಯಾಕೆ ರೋಡ್ ನಲ್ಲಿ ಮಲಗಿದ್ಯಾ? ಏನೂ ಇಲ್ಲ, ಅಲ್ಲಿ ಕೂತು ಕೂತು ಬೇಜಾರಾಗಿತ್ತು, ಇಲ್ಲಿ ಮಲ್ಕೋಣ ಅಂತ ಬಂದೆ. ನೀವು ಹೋಗಿ. ಹೇಗ್ ಹೋಗೋದು? ನೀವು ಹಸ್ಕೊಂಡೋಗಿ, ಪರವಾಗಿಲ್ಲ, ನೀವು ಹೋಗಿ. ಈ ಕಡೆ ಬಾ, ಸ್ವಲ್ಪ ಪಕ್ಕಕ್ಕೆ ಬರ್ತೀಯಾ? ಹೋಗಿ. ಜೈವ ನಡಿ. ಇನ್ಯಾರಪ್ಪ ಇದಾರೆ? ಅಯ್ಯೋ 5 ಗಂಟೆ ಆಯ್ತು, ಗೋಪಿ ಇನ್ನು ಮನೆಗೆ ಬರ್ಲಿಲ್ವಲ್ರಿ? ಅಯ್ಯೋ ಅಯ್ಯೋ ಅಯ್ಯೋ, ಅವನು ಬರ್ದೇ ಇದ್ರು ಪರವಾಗಿಲ್ಲ, ನಾನು ನ್ಯೂಸ್ಗೋಸ್ಕರ ಕಾಯ್ತಾ ಇರೋದು. ನೀನ್ ಯಾಕೆ ಹಿಂಗ್ ಬಡ್ಕೊಂತೀಯಾ? ಬಂದ್ರು? ಯಾರು ಬಂದ್ರು? ಪೊಲೀಸ್ನವ್ರು ಬರ್ತಿದಾರಲ್ರಿ? ಅವರೇ ಬೇಕಾಗಿರೋದು. ಬನ್ನಿ ಸರ್, ಬನ್ನಿ. ನಮ್ ಗೋಪಿ ವಿಷಯ ಏನಾದ್ರು ಗೊತ್ತಾಯ್ತಾ? ಬಂದಿದೆ ಬಂದಿದೆ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ರ? ಬಾಡಿ ಎಲ್ಲಿದೆ? ಬಾಡಿ ಬಂದಿದೆ. ನಿಮ್ ಬಾಡಿ ಸ್ವಲ್ಪ ಚೆಕ್ ಮಾಡೋಣ ಅಂತ ಬಂದಿದೆ. ಮಾಡಿ. ಏನಾಗಿದೆ? ಸ್ವಲ್ಪ ಬೆಂಡ್ ಆಗಿದೆ, ಬೆಂಡ್ ಎತ್ತೋಣ ಅಂತೀವಿ. ಯಾಕೆ? ಏನ್ರಿ, ಏನು ತಿಳಿದಿರೋ ಹುಡುಗನ್ಗೆ ಪಾಲಿಸಿ ಮಾಡಿಸಿ ಪಾಲಿಸಿ ಹಣ ಹೊಡಿಬೇಕು ಅಂತಿದ್ದೀರಾ? ಗೊತ್ತಾಗೋಯ್ತಾ? ಅಯ್ಯಯ್ಯೋ ಸಾರ್, ಈ ವಿಷಯ ಮುಚ್ಚಿಡಕ್ಕೆ ಏನ್ ಮಾಡ್ಬೇಕು ಸರ್? 5 ವರ್ಷ ಒಳಗಡೆ ಇರಬೇಕು. 5 ವರ್ಷನಾ? ಅಯ್ಯೋ ಅಯ್ಯೋ, ಈ ವಿಷಯ ಇಷ್ಟು ದೊಡ್ಡದಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಸರ್, ನನಗೆ ಈ ಮನೇನೂ ಬೇಡ, ಅವ್ನ ಹಣನೂ ಬೇಡ, ದಯವಿಟ್ಟು ನಾನು ಬಿಟ್ಟುಬಿಡಿ ಸರ್. ಬಿಡಕ್ಕ ಬಂದಿರೋದು. ಏನ್ರಿ ಇದು? ಯೋ, ಉಪ್ಪು ತಿಂದು ಋಣ ತೀರಿಸ್ತೀನಿ ಅಂತ ಹೇಳಿದವನು ನನ್ನ ಕಂಬಿ ಎಣ್ಸ ಕಳಿಸ್ತಾ ಇದ್ದೇನೆ. ಏನಾಯ್ತು? ಯಾಕ್ರೆ ಹೇಳ್ತೀರಾ ಸಣ್ಣ ವಿಷಯಕ್ಕೆಲ್ಲ? ನಾನ್ ಜೈಲ್ಗೆ ಹೋಗೋದಿಲ್ಲ, ಸಣ್ಣ ವಿಷಯನಯ್ಯ. ಮತ್ತಿನ್ನೇನು ನಿಜವಾಗ್ ಪೊಲೀಸರು ತಿಳ್ಕೊಂಡಿದ್ರ? ಅಕ್ಕನೇ ನಾಟಕ ಆಡ್ಸಿದ್ದು. ಏನೇ ಇದು? ನಿಮ್ಗೆ ಬುದ್ಧಿ ಬರ್ಲಿ ಅಂತ. ಬುದ್ಧಿ ಬಂತು, ನನಗ್ ಬುದ್ಧಿ ಬಂತು.
ಬಂತಲ್ಲ, ಹಾಗಾದ್ರೆ ನಾನಿನ್ನು ನಿಮ್ ಋಣ ತೀರ್ಸಕ್ ಹೋಗ್ತೀನಿ. ಗೋಪಿ, ನಮ್ಮನ್ಲೆ 100 ವರ್ಷ ಹಾಯಾಗಿದ್ದು ಬಿಡಪ್ಪ. ಅಯ್ಯೋ, 3 ದಿವಸ ಇದ್ದೇ ಸಾಕಾಗಿದೆ. 200 ವರ್ಷ ಏನಾದ್ರೂ ಇದ್ಬಿಟ್ರೆ. ಸುಮ್ಮನಿರೋ ಗೋಪಿ. ನಾನ್ ಗೌಡ್ರ ಮನೆ ಕರ್ಕೊಂಡು ಹೋಗ್ತೀನಿ. ಗೌಡ್ರ ಹೇಳಿ ಒಂದ್ ಒಳ್ಳೆ ಕೆಲಸ ಕೊಡಿಸ್ತೀನಿ. ಈ ಹುಡುಗಾಟನೆಲ್ಲ ಬಿಟ್ಟು ಸರಿಯಾಗಿ ಕೆಲಸ ಮಾಡೋದನ್ನ ಕಲಿ. ಏನೋ ನೀವು ಅಷ್ಟೇ ರೀ. ನೀವಿನ್ ಹೋಗಿ ಬರ್ತೀವಿ. ಬಾರೋ ಗೋಪಿ. ಯಾಕೆ ಬರ್ತೀರಾ? ಅಜ್ಜಮ್ಮ, ಅಜ್ಜಮ್ನರೇ, ಬಾ ಗೋಪಿ. ಏನಮ್ಮ ಇಷ್ಟು ದಿನ ಕಾಣ್ಲೇ ಇಲ್ಲ? ಬುದ್ಧಿಯವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬುದ್ಧಿಯವ್ರ ಮನೇಲಿಲ್ವಾ? ಅಯ್ಯೋ, ಅವನೆಲ್ಲಿರ್ತಾನೆ. ಇವತ್ತೊಂದೂರು ನಾಳೆ ಒಂದೂರು ಅಂತ ರಾಜಕೀಯದಲ್ಲಿ ಮುಳುಗಿರ್ತಾನೆ. ನಾನು ಇವಳು ಕಟ್ಕೊಂಡು ಕಾಲೇಜು ದೇವಸ್ಥಾನ ಅಂತ ತಿರುಗಿ ತಿರುಗಿ ಸಾಕಾಗಿದೆ. ಸರಿ, ಈ ಹುಡುಗ ಯಾರು? ಇವನು ನನ್ನ ತಮ್ಮ ಇದ್ದಾಗೆ. ತುಂಬಾ ಒಳ್ಳೆ ಹುಡುಗ, ಚೆನ್ನಾಗಿ ಕೆಲಸ ಮಾಡ್ತಾನೆ. ಅದಕ್ಕೆ ನಿಮ್ಮಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸ ಇದ್ರೆ ಕೊಡ್ಸೋಣ ಅಂತ ಬಂದೆ. ಕೆಲ್ಸನ? ಅದಕ್ಕೇನಂತೆ, ಮನೆ ಮಗನಾಗಿ ಇಲ್ಲೇ ಓಡಾಡ್ಕೊಂಡು ಇದ್ರಾಯ್ತು. ಏನಪ್ಪ ನಿನ್ ಹೆಸರೇನು? ಗೋಪಿ ಅಂತ. ಅಜ್ಜಮ್ಮ, ಇಲ್ಲಿ ಯಾರು ಮನೆ ಮಗನಾಗಿರೋದ್ ಬೇಕಾಗಿಲ್ಲ. ಕೆಲ್ಸ ಖಾಲಿ ಇಲ್ಲ, ಕೆಲ್ಸ ಕೊಡ್ಲು ಕೂಡ್ದು. ಯಾಕಮ್ಮ? ಇವನವತ್ತು ನನಗೆ ಅವಮಾನ ಮಾಡಿದಾನೆ. ಕಾರ್ ಗಡ್ಡ ಬಂದು ಗಲಾಟೆ ಮಾಡಿದಾನೆ. ಇವನಿಗೆ ಕೆಲ್ಸ ಕೊಡ್ಬೇಡಿ ಹಾಗನ್ಬೇಡ ಭಮ್ಮ. ಏನೋ ಹುಡುಗಾಟದಲ್ಲಿ ಹಾಗೆ ಮಾಡಿರ್ಬೋದು. ಈಗ ತುಂಬಾ ಒಳ್ಳೆಯವನಾಗಿದ್ದಾನೆ. ಕಷ್ಟಪಟ್ಟು ದುಡಿಬೇಕು ಅನ್ನೋ ಹಠ ಬಂದಿದೆ. ಎಲ್ಲೂ ಕೆಲ್ಸ ಇಲ್ಲ ಅಂದ್ರೆ ತುಂಬಾ ನೊಂದ್ಕೋತಾನಮ್ಮ. ಅಜ್ಜಮ್ಮ, ಕೆಲ್ಸ ಖಾಲಿ ಇಲ್ಲ ಅಂತ ನೀವ್ ಹೇಳ್ತೀರಾ, ಇಲ್ಲ ನಾನ್ ಹೇಳ? ಹಾಗನ್ಬೇಡಮ್ಮ. ಕುಸುಮ ನಮ್ಮ ಮನೇಲಿ ಬೆಳೆದವಳು. ತಮ್ಮನಾಗಿರೋ ಹುಡುಗನ್ ಕರ್ಕೊಂಡ್ ಬಂದಿರುವಾಗ ಕೆಲ್ಸ ಇಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ, ಬೇಜಾರ್ ಮಾಡ್ಕೊತಾಳೆ. ನೀನ್ ಒಪ್ಕೊಮ್ಮ. ಹೌದಾ, ಸರಿ, ನಾನೇ ಸರಿಯಾದ ಕೆಲ್ಸ ಕೊಡ್ತೀನಿ. ಈ ಮನೇಲಿ ಕುದುರೆ ಗಾಡಿ ಓಡಿಸೋ ಕೆಲ್ಸ ಇದೆ, ಮಾಡ್ತೀಯಾ? ಮಾಡಲ್ಲ. ಹಾಗನ್ಬೇಡ, ನೀನ್ ನನಗೋಸ್ಕರ ಕೆಲ್ಸ ಒಪ್ಕೊಳ್ಳೇಬೇಕು. ಒಪ್ಕೋಪ್ಪ. ಭಾಮ ಕಾಲೇಜ್ ಹೋಗ್ಬೇಕಾಗಿದ್ರೆ ಕುದುರೆ ಗಾಡಿ ಒಬ್ಳೆ ತಗೊಂಡ್ ಹೋಗ್ತಾಳೆ. ನನ್ಗೋ ಭಯ. ನೀನು ಜೊತೆಲಿದ್ರೆ ಒಳ್ಳೇದು. ಒಪ್ಕೋಪ್ಪ. ಸರಿ. ಮೊದಲು ಬಂದು ಸ್ವಲ್ಪ ಹಾಗೆ. ಕೈ ಕೊಡಂಗ್ ಕಾಣುತ್ತಲ್ಲಪ್ಪ. ಬಾರೋ ಮಾರ. ಅಯ್ಯೋ, ಅದು ದನ ಅಲ್ಲ, ಕುದುರೆ. ಕುದುರೆ ಓಡಿಸೋದಕ್ಕೂ ಬರಲ್ವಲ್ಲ? ನಾನು ಇದುವರೆಗೂ ಕೆಲಸ ಮಾಡಿಲ್ಲ. ಸರಿ ಸರಿ, ಬಾ, ನಾನೇ ಹೇಳ್ಕೊಡ್ತೀನಿ. ಕೊಡು. ಹತ್ತು. ಕೂತ್ಕೋ. ಎಲ್ಲಿ ಕೂತ್ಕೊಳ್ಳಿ? ಇಲ್ಲೇ ಕೂತ್ಕೋ. ಹಿಡ್ಕೋ. ಏನ್ನ? ಕೈನ. ಆತರ. ಏನ್ ಮುಖ ನೋಡ್ತೀಯ? ಹಿಡ್ಕೋ. ಬಿಡ್ಬೇಡ ಕೈನಾ. ನೀವು ಬಿಡ್ಬಾರ್ದು.
ಎದೇಳಪ್ಪ ನಾನು ಬರೋ ನೀನು ಬಿಡೋಣ ಅಲ್ಲೋ ಅವತ್ತು ನೋಡಿದ್ರೆ ದೇವಸ್ಥಾನದಲ್ಲಿ ಹಾಡ್ಕೊಂಡು ಗಲಾಟೆ ಮಾಡಿದೆ, ಈಗ ನೋಡಿದ್ರೆ ಅಭಿಷೇಕ ಮೇಲೆ ಅಪವಿತ್ರ ಮಾಡಿದೆ. ನೀನು ಮತ್ತೆ ಸ್ನಾನ ಮಾಡ್ಕೊಂಡು ಬೇಗ ನೀರು ತಗೊಂಬ ಹೋಗು. ಇನ್ನೇನ್ ನೋಡ್ತಿದ್ಯೋ? ಮೊದಲೇ ಕುಂಟನ್ ಮಗ ಹೊರಲಾರ್ದೆ ಹೊತ್ಕೊಂಬಂದ, ಅವನು ಮುಟ್ಟುದಲ್ಲದೆ ಬಿಂದಿ ಹಾಳು ಮಾಡ್ಬಿಟ್ಟಲ್ಲೋ. ಏನು ಮಕ್ಕಳು ನೋಡ್ತೀಯಾ? ಹೋಗ ಕಡೆ. ಅಯ್ಯೋ ವಿಶ್ವ, ನನ್ ಮಗ ನೀರು ಬಿದ್ಬಿಟ್ಟ. ಹಿಡ್ಕೊಳ್ರು ಸ್ವಾಮಿ, ನಿಮ್ಮ ಹುಡುಗಿ ಇನ್ನೇನು ಭಯ ಇಲ್ಲ. ಆದ್ರೆ ಅವ್ನು ಇನ್ನೊಂದ್ಸತಿ ಮುಟ್ಬಿಟ್ಟು ಅವ್ನು ಮಡಿ ಹಾಳು ಮಾಡ್ಬಿಟ್ಟೆ. ಅವ್ನು ಇನ್ನೊಂದ್ಸತಿ ಸ್ನಾನ ಮಾಡಿಸಿ ನಿಮ್ಮ ಮನೆ ಕರ್ಕೊಂಡೋಗಿ. ಇಲ್ಲಪ್ಪ, ನಾನೇ ನಿನ್ ತಪ್ಪು ಮಾತನಾಡಿ ನಿನ್ನ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ. ನನ್ನ ಭಾಗದ ದೇವರ ಬಂದು ನನ್ನ ಮಗನ್ ಕಾಪಾಡ್ದೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ ಮಗನೇ. ಮದ ಎಲ್ಲ ಸಾಮಾನು ತಂದಾಯ್ತೇನಾ? ಅಂತೆಲ್ಲ ತಿರುಗಿದೀನಿ, ಎಲ್ಲಾ ಸಾಮಾನು ತಂದಾಯ್ತು. ದುಡ್ಡು ಎಷ್ಟಾಯ್ತು? ಇನ್ನು ನೀವೇ ಕೊಡ್ಬೇಕು 15 ರೂಪಾಯಿ. 350 ಕೊಟ್ಟಿದ್ನಲ್ಲ. 350 ದಾಟೋಯ್ತು. ಒಂದೊಂದ್ ರೇಟು ನೀವು ಅಲ್ಲಿಗೆ ಬಂದ್ರೇನೆ ಗೊತ್ತಾಗೋದು. ಹುರುಳಿಕಾಯಿ 110 ಆಯ್ತು, ಹೆಸರು ಬೇಳೆ 130 ಆಯ್ತು, ಈರುಳ್ಳಿ ಬೆಳ್ಳುಳ್ಳಿ 60 ಆಯ್ತು. ಮತ್ತೆ ಸರಿ ನಿಮ್ದು ಯಾವಲ್ಲ ಇದ್ದಿದ್ದೆ ತಗೊಂಡ ಒಳಗಿಡ್ರಿ. ಮಾದ, ನಾನು ಈಗ ಮನೆ ಬಂದು ಸ್ವಲ್ಪ ದಿವಸ ಆದ್ರೂ ನೀವಿಬ್ರು ಎಷ್ಟು ಮೋಸ ಮಾಡ್ತಿದ್ದೀರಿ ಅಂತ ನನ್ಗಾಗಲೇ ಗೊತ್ತು. ಹುರುಳಿ 111 ಆಯ್ತಾ? ಬೆಳ್ಳುಳ್ಳಿ ಈರುಳ್ಳಿ 60 ಆಯ್ತಾ? ಯಾರತ್ರ ಬಿಡ್ತಿದ್ರಿ ಬುರುಡೆನ? ಇನ್ನೊಂದ್ ಸಾರಿ ಏನಾದ್ರು ನೀವು ಈ ರೀತಿ ಸುಳ್ಳಕ್ಕೆ ಹೇಳಿ ದುಡ್ಡು ಹೊಡೆದ್ರೋ ದಡ್ಡಮ್ಮಂಗೆ ಹೇಳ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮನೆಗೆ ದ್ರೋಹ ಬಗ್ಗೆ ಬೇಡ್ರೋ ನನ್ನ ಮಕ್ಕಳ್ರ. ನಡೀರಿ.